ಉತ್ತರ ಕರ್ನಾಟಕದಿಂದ ನಿಮ್ಮನೆ ಮಗಳು ಸಾವಿತ್ರಿ. ಎಲ್ಲರಿಗೂ ಮಾಡುವ ನಮಸ್ಕಾರಗಳು. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡುವ ವಿಧಾನ. ಮೊದಲಿಗೆ 5 ನುಗ್ಗೆಕಾಯಿ, ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಮೆಣಸೆಹಣ್ಣು, 1-2-3 ಟೊಮೆಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ತೊಗರಿಬೇಳೆಗೆ ನೀರು ಹಾಕಿ ವಾಶ್ ತೊಳೆದು ಹಾಕಬೇಕು. ನಂತರ ನೀರು ಹಾಕಿ ಸ್ವಲ್ಪ ಟೊಮೆಟೊ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋದು, ಅರಿಶಿನ, ಬೇಳೆ ಕುದಿಬೇಕಲ್ವ, ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಿ ಗ್ಯಾಸ್ ಹಚ್ಚಿ ಕುಕ್ಕರ್ ಇಡಬೇಕು. 4-5 ಸೀಟಿ ಆದಮೇಲೆ ಆಫ್ ಮಾಡಬೇಕು. ಎಣ್ಣೆಗೆ ಬಿಸಿನೀರು ಹಾಕಿ ಇಡಬೇಕು, ಬೇಗ ನೆನೆಯುತ್ತೆ. ಒಂದು ಪಾತ್ರೆ ಇಟ್ಟು ನೀರು ಹಾಕಬೇಕು ನುಗ್ಗೆಕಾಯಿ ಕುದಿಲಿಕ್ಕೆ. ಈ ಸೈಜ್ ನುಗ್ಗೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ನುಗ್ಗೆಕಾಯಿ ಹಾಕಬೇಕು. ಸ್ವಲ್ಪ ಉಪ್ಪು, 10 ನಿಮಿಷ ಕುದಿಸಬೇಕು. ಕುದೀತಾ ಇದೆ. ಇವಾಗ ನುಗ್ಗೆಕಾಯಿ 10 ನಿಮಿಷ ಕುದಿಸಿದ್ರೆ ಸಾಕು. ಈಗ ತೊಗರಿಬೇಳೆ ಕುದ್ದಿದೆ, ಇಷ್ಟ ಆಗಬೇಕು. ನುಗ್ಗೆಕಾಯಿನೂ ಕುದ್ದಿದೆ, ಇಷ್ಟು ಭಾಳ ಕುದಿಸ್ಬಾರ್ದು, ಇಷ್ಟೇ ಇರಬೇಕು. ಹಸಿಮೆಣಸಿನ್ಕಾಯಿ ಹುರಿಬೇಕು ಚೆನ್ನಾಗಿ. ಸ್ವಲ್ಪ ಜೀರಿಗೆ ಹಾಕಿ, ಎಣ್ಣೆ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಬೇಕು ಚೆನ್ನಾಗಿ. ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ ಹುರಿದಿರುವ ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ, ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸಿಗೆ ಹಾಕಬೇಕು. ಇಷ್ಟೇ ಬೆಳ್ಳುಳ್ಳಿ ಹಾಕಿ ರುಬ್ಕೋಬೇಕು ನುಣ್ಣಗೆ. ರುಬ್ಕೊಂಡಾಗಿದೆ. ಹುಣಸೆಹಣ್ಣು ಕಿವುಚಬೇಕು. ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಕೊಡಬೇಕು. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಕೊಡಬೇಕು. ಒಳ್ಳೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ. ಸಾಸಿವೆ ಚಟಪಟ ಅಂದಾಗ ಕುದಿಸಿದ ಬೇಳೆ ಹಾಕಬೇಕು. ಇಟ್ಕೊಂಡಿರುವ ಮಸಾಲೆ ಹಾಕಬೇಕು. ಹಸಿಮೆಣಸಿನ ನೀರು ಹಾಕಬೇಕು. ಒಂದು ಚಿಕ್ಕ ಸ್ಪೂನು ಅರಿಶಿನ ಹಾಕಬೇಕು. 1 ಸ್ಪೂನು ಗರಂ ಮಸಾಲ ಪೌಡರ್, 1 ಸ್ಪೂನು ಸಾಂಬಾರು ಪೌಡರ್ ಹಾಕಿ ಎಷ್ಟು ಬೆಲ್ಲವನ್ನು ಹಾಕಿ ತಿರುಗಿಸ್ಬೇಕು. ಒಂದು ಕುದ್ದ ಮೇಲೆ ನುಗ್ಗೆಕಾಯಿ ಹಾಕಬೇಕು. ಇಲ್ಲಾಂದರೆ ಭಾಳಷ್ಟು ಕುದ್ಬಿಡ್ತಾವೆ, ಅಷ್ಟು ಸರಿಯಾಗುತ್ತೆ. ನುಗ್ಗೆಕಾಯಿ ಹಾಕಿ 5 ನಿಮಿಷ ಕುದಿಸಿದ ಮೇಲೆ ನುಗ್ಗೆಕಾಯಿ ಸಾಂಬಾರು ರೆಸಿಪಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನುಗ್ಗೆಕಾಯಿ ಸಾಂಬಾರು ರೆಸಿಪಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನುಗ್ಗೆಕಾಯಿ ಸಾಂಬಾರು ರೆಸಿಪಿ.